ತುಂಬಾ ದಿನದಿಂದ ಟೆಂಪಲ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಹೋಗಕ್ಕೆ ಆಗಿರ್ಲಿಲ್ಲ. ಯಾವ ಟೆಂಪಲ್ ಅಂತ ಅನ್ಕೊಂತಾ ಇದ್ದೀರಾ? ಸೊ ಇದು ನಮ್ಮ ಅಮ್ಮನ ಮನೆ ನಿಯರ್ ಇರುವಂತ ಒಂದು ಟೆಂಪಲ್. ಸೊ ಈ ಟೆಂಪಲ್‌ಗೆ ಹೋಗೋದ್ರಿಂದ ನಿಮ್ಗೆ ಮೈಯಲ್ಲಿ ಮಚ್ಚೆ ಇದ್ರೆ ಅಥವಾ ಯಾವುದೇ ರೀತಿಯ ಒಂದು ಗಾಯ ಥರ ಎಲ್ಲ ಮಚ್ಚೆ ಆಗಿರುತ್ತೆ, ತಲೆಯಲ್ಲಿ ಆಗ್ತಾ ಇರುತ್ತೆ, ನಾಗರು ಅಂತ ಹೇಳ್ತೀವಿ. ಅದು ಆದಾಗ ಈ ಟೆಂಪಲ್‌ಗೆ ಬಂದ್ರೆ ಅದು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ತಮ್ಮಂಗೆ ಹುಟ್ದಾಗಿಂದ ಅದಾಗಿತ್ತು. ಇಲ್ಲಿಗೆ ಬಂದ್ಮೇಲೆ ಅದು ತುಂಬಾ ಕ್ಲಿಯರ್ ಆಗಿತ್ತು. ಸೊ ನಾವು ಅವಾಗಿಂದ ಈ ಟೆಂಪಲ್‌ಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು, ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಟೆಂಪಲಿಗೆ ಬಂದ್ಮೇಲೆ ಫಸ್ಟು ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲ ಅಡುಗೆ ಮಾಡ್ತೀವಿ, ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಅದನ್ನೆಲ್ಲ ಗುಡಿಸ್ಬಿಟ್ಟು ಸೊ ಇಲ್ಲಿ 2 ಕೊಳಗಳಿದೆ. ಒಂದು ಕೊಳದಲ್ಲಿ ನೀರೆಲ್ಲ ಹಾಕ್ಕೊಂಡು ತಲೆ ಮೇಲೆ ಸೊ ಪಾಪುಗೂ ಕೂಡ ನೀರು ಹಾಕ್ತಾ ಇದೀವಿ. ಅವನಿಗಂತೂ ನೀರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೀವು ಲಾಸ್ಟ್ ವ್ಲಾಗ್ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಸೊ ಅಲ್ಲೆಲ್ಲ ಹುಳು ಸೇವೆ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಕೂಡ ಇಲ್ಲಿ ಎಂಟ್ರೆನ್ಸ್ ಹತ್ರ ಎಲ್ಲ ಕೈ ಮುಕ್ಕೊಂಡು ಹುಳು ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಬಂದಿದ್ದಿದ್ದು ನಮ್ಮ ಅಜ್ಜಿ. ಸೊ ಅದು ಬಿಟ್ಟರೆ ನಾನು ಮತ್ತು ನನ್ನ ತಮ್ಮ ಮತ್ತು ನನ್ನ ತಂಗಿ ಹೋಗಿದ್ವಿ. ಸೊ ಯೂಶ್ವಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ನಮ್ಮನ್ನ ಕರ್ಕೊಂಬರ್ತಿದ್ರು. ಇವಾಗ ನಾವು ನಮ್ಮ ಅಜ್ಜಿನ ಕರ್ಕೊಂಡು ಬಂದಿದ್ದೀವಿ. ಸೊ ನಾವು ಅದೇ ಮಾತಾಡ್ಕೊತಾ ಇದ್ವಿ. ಸೊ ಇಲ್ಲಿ ನೋಡಿ ನಮ್ಮ ಪಾಪು ನೀರಲ್ಲಿ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ನನ್ನ ತಮ್ಮ ಕೂಡ ಅವನ ಜೊತೆ ಇದ್ದ. ಮೀನ್ಸ್ ಪಾಪುಗೆ ಏನು ನೀರಲ್ಲಿ ಆಟ ಆಡಬೇಕಂದ್ರೆ ಸ್ಲಿಪ್ ಆಗಿಬಿಡ್ತಾನೆ ಅಂತ ಅವನೇ ಇಟ್ಕೊಂಡಿದ್ದ. ಆ್ಯಂಡ್ ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಮಾರ್ಕ್ ಇದ್ರೂ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದು ನಂಬಿಕೆ ಎಲ್ಲ ನಿಜ ಕೂಡ ಆಗಿದೆ, ನಾವೇ ನೋಡಿದ್ದೀವಿ. ಸೊ ನನ್ನ ಮೂಗ್ ಮೇಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಪಿಗ್ಮೆಂಟೇಷನ್ ಆಗಿತ್ತು. ಸೊ ಅದು ಆ್ಯಕ್ಚುಲಿ ಬರೋದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ಬಟ್ ನಾನು ಈ ದೇವರಿಗೂ ಕೂಡ ಹರಕೆ ಮಾಡ್ಕೊಂಡಿದ್ದೆ. ಹಾಸ್ಪಿಟಲಿಗೂ ತೋರಿಸ್ತಿದ್ದೀನಿ. ಬಟ್ ದೇವ್ರೂ ಮಾಡಿದ್ರೆ ಏನು ತಪ್ಪಿಲ್ಲ ಅಲ್ವಾ? ಸೊ ದೇವರು ಕೂಡ ಕ್ಲಿಯರ್ ಮಾಡ್ಬೋದು ಅಂದ್ಬಿಟ್ಟು ನಾನು ಹರಕೆ ಹೊತ್ಕೊಂಡಿದ್ದೆ. ಸೊ ಇಲ್ಲಿ ತುಂಬಾ ಒಳ್ಳೇದಾಗತ್ತೆ. ಸೊ ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾವು ಒಲೆಗೆ ಪೂಜೆ ಮಾಡಿ ಸೊ ಒಲೆ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಇವನು ಫೋನ್ ನೋಡ್ತಾ ಇದ್ದಾನೆ. ಸೊ ಫಸ್ಟು ಅರಿಶಿನ ಒಲೆಗೆ ನೀರೆಲ್ಲ ಹಾಕಿಬಿಟ್ಟು ಮೀನ್ಸ್ ಕಲ್ಲು ಯಾವ್ದು ಇಟ್ಕೊಂಡಿದ್ದೀವಿ ಅದಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಇಕ್ಕಿ ಅದಕ್ಕೆ ಹೂವು ಎಲ್ಲ ಇಡಬೇಕು. ಸೊ ಹೂವು ಎಲ್ಲ ಇಟ್ಬಿಟ್ಟು ಗಂಧಕಡ್ಡಿಯಲ್ಲಿ ಪೂಜೆ ಮಾಡಿಬಿಟ್ಟು ಒಲೆಗೆ ಪೂಜೆ ಮಾಡಿದ ಮೇಲೇ ನಾವು ಅಡುಗೆನ ಸ್ಟಾರ್ಟ್ ಮಾಡೋದು. ಸೊ ಇಲ್ಲಿ ಒಲೆ ಅಡುಗೆನೇ ಮಾಡೋದು. ಆ್ಯಂಡ್ ಸೌದೆಗಳು ನಾವು ತಂದಿರಲಿಲ್ಲ. ಸೊ ಹಾಗಾಗಿ ಅಲ್ಲೇ ಯಾರನ್ನಾದ್ರೂ ಕೇಳಿದ್ರೆ ಕೊಡ್ತಾರೆ. ಇಲ್ಲಿ ಯಾರೂ ಏನೂ ಇಲ್ಲ ಅಂತ ಹೇಳಲ್ಲ. ಸೊ ನಾವು ಇಲ್ಲಿ ಏನು ರೆಡಿ ಆಗೋದು ಅಂತ ಏನಿಲ್ಲ. ಸೊ ಸಿಂಪಲಾಗಿ ಹಾಗೆ ಒಂದು ಸನ್ಸ್ಕ್ರೀನ್ ತಂದಿದ್ದೀವಿ ಬಿಸಿಲಿದ್ದಿದ್ದರಿಂದ. ಸೊ ಹಾಗೆ ಸನ್ಸ್ಕ್ರೀನ್ ಹಾಕ್ಕೊತಾ ಇದ್ದೀವಿ. ಸೊ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಇಲ್ಲಿ ಬರ್ತಿದ್ದಿದ್ದೆಲ್ಲ ನನಗೆ ಮೆಮೊರೀಸ್ ಬರ್ತಾಯಿತ್ತು. ಇಲ್ಲಿಗೆ ಬಂದಾಗ ನಾವು ತುಂಬ ಸರಿ ಬರ್ತಿದ್ವಿ. ಬಿಕಾಸ್ ನನ್ನ ತಮ್ಮನಿಗೆ ನಾಗರಿದ್ದಿದ್ದರಿಂದ ನಾವಿಲ್ಲಿ ನಾಗರಕಲ್ಲು ಕೂಡ ಇದು ಮಾಡಿದ್ವಿ. ಸೊ ಹಾಗೆ ಎಲ್ಲ ಫೋಟೋಸ್ ಎಲ್ಲ ತಗೊಂಡಾದ್ವಿ ಇಲ್ಲಿ ಬಂದು ಒಲೆ ಎಲ್ಲ ಹಚ್ಚಿದ್ವಿ. ಸೊ ಒಲೆ ಹಚ್ಚಿ ನಾವಿವತ್ತು ಅಡುಗೆ ಮಾಡಬೇಕು ಅಂದ್ಕೊಂಡಿರೋದು ಸೊ ಟೊಮೊಟೊ ಪಲಾವ್. ಸೊ ಇದಂದರೆ ಬೇಗ ಆಗಿಬಿಡುತ್ತೆ ಅಲ್ವಾ? ಪಾಪುನೂ ಕರ್ಕೊಂಡು ಬಂದಿದ್ವಿ, ಅಜ್ಜಿ ಬೇರೆ ಇದ್ದರು. ಸೊ ಬೇಗ ಮನೆಗೂ ಹೋಗಬೇಕಿತ್ತಲ್ವ, ಹಾಗಾಗಿ ನಾವು ಬೇಗ ಆಗೋದನ್ನೇ ಚೂಸ್ ಮಾಡ್ಕೊಂಡಿದ್ವಿ. ಅಂದರೆ ವೆಜ್ ಪಲಾವು. ಸೊ ಬೇರೆ ಏನೂ ಸ್ಪೆಷಲ್ ಅಂತ ಏನೂ ಮಾಡ್ತಾ ಇರಲಿಲ್ಲ. ಸೊ ಇದು ಒಂದೇ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ, ಇನ್ನೊಂದು ಸರಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಮೀನ್ಸ್ ಇಲ್ಲಿ ರುಬ್ಬಿ ಮಾಡೋ ಥರ ಏನೂ ಮಾಡಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಾಡೋ ಥರನೇ ಪಲಾವ್ ಮಾಡಿದ್ದು. ಸೊ ನನ್ನ ತಮ್ಮ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ಸೊ ನಾನು, ನನ್ನ ತಂಗಿ, ನನ್ನ ತಮ್ಮ 3 ಜನ ಸೇರ್ಕೊಂಡು ಮಾಡಿದ್ವಿ. ಸೊ ಮೇಜರ್ ಮಾಡಿದ್ದು ನನ್ನ ತಂಗಿನೇ. ಸೊ ನಾವು ಹೆಲ್ಪ್ ಮಾಡಿದ್ವಿ ಸೈಡ್ ಅಂತ ಹೇಳ್ಬೋದು ಅಷ್ಟೇ. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ವರ್ಲ್ಡ್ ಕಲ್ಲೆಲ್ಲ ಇದೆ. ಆ್ಯಂಡ್ ಇಲ್ಲಿಗೆ ಬರೋರೆಲ್ಲರೂ ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲರೂ ಒಲೆಯಲ್ಲೇ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಹೋಗ್ತಾರೆ. ಸೊ ತುಂಬ ಜನ ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಗ್ರೂಪಾಗಿ ಜಾಸ್ತಿ ಬರ್ತಾರೆ ಇಲ್ಲಿಗೆ ಬರೋರು. ಇಲ್ಲಿ ನನ್ನ ಪಾಪು ಮಣ್ಣಲ್ಲಿ ಆಟ ಆಡ್ತಾ ಇದ್ದ. ಹೋಗು ಆಟ ಆಡಿದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಸೊ ಆ್ಯಂಡ್ ನನ್ನ ತಂಗಿ ಮತ್ತು ತಮ್ಮ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ಇವನು ಫೋನ್ ನೋಡ್ಕೊಂಡು ಕೂತಿದ್ದಾನೆ. ಸೊ ಫೋನ್ ಏನಕ್ಕೆ ಕೊಟ್ಟಿರೋದಂದರೆ ಅವನು ಇಲ್ಲಿ ಸುಮ್ಮನೆ ಗಲಾಟೆ ಮತ್ತು ನಮ್ಗೆ ಅಡುಗೆ ಮಾಡೋಕ್ಕೂ ಬಿಡಲ್ಲ ಅಂದ್ಬಿಟ್ಟು ಫೋನ್ ಕೊಟ್ಟಿದ್ವಿ. ಅಷ್ಟೇ, ಸ್ವಲ್ಪ ಹೊತ್ತು ಕೊಟ್ವಿ. ನೋಡಿ ಇಲ್ಲಿ ಡ್ಯಾನ್ಸ್ ಹೇಗೆ ಮಾಡ್ತಾ ಇದ್ದಾನೆ ನೋಡಿಬಿಟ್ಟು. ಸೊ ನನಗದು ಇವ್ನು ಮಾಡೋ ಒಂದೊಂದು ಕ್ವಾಟ್ಲೇನೂ ನಗು ಬರ್ತಾ ಇರುತ್ತೆ. ಸೊ ನಿಮಗೂ ನಗು ಬರುತ್ತೆ ಅಂತ ಅಂದ್ಕೊತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಈ ಮತಿತಳೇಶ್ವರ ದೇವಸ್ಥಾನದ ಮಹತ್ವ ತುಂಬಾ ಇದೆ. ಸೊ ಈ ದೇವಸ್ಥಾನ ಬರೋದು ನಿಮಗೆ ಮಳವಳ್ಳಿ ನಿಯರ್ ಬರುತ್ತೆ. ಸೊ ಅಂಚೆ ದುಡ್ಡಿಯಿಂದ ಒಂದು ಸ್ವಲ್ಪ ಹತ್ತಿರ ಬರುತ್ತೆ ಇದು. ಸೊ 2-3 ರೂಟಿಂದ ನೀವು ಹೋಗ್ಬೋದು. ಸೊ ನೀವೇನಾದರೂ ಹಲಗೂರು ಕೆ ಎಮ್ ದೊಡ್ಡಿ ರೂಟಲ್ಲಿ ಬರ್ತೀರಾ ಅಂದರೆ ಬೊಮ್ಮನಹಳ್ಳಿಯಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ಅಡುಗೆ ಮಾಡಿ ಇಟ್ಟುಬಿಟ್ಟು ದೇವ್ರ ದರ್ಶನಕ್ಕೆ ಬಂದ್ವಿ. ಊಟ ಇನ್ನೂ ಮಾಡಿರಲಿಲ್ಲ. ಸೊ ಫಸ್ಟ್ ದೇವ್ರ ದರ್ಶನ ಮಾಡಿ ಆಮೇಲೆ ಅಡುಗೆ ಮಾಡೋದು.
ಸೊ ಇವಾಗ ನಾನು ಮಾಡ್ತಾ ಇರೋದು ಇಲ್ಲಿ ಒಪ್ಪತ್ತು ಊಟ ಅಂತ, ಒಪ್ಪತ್ತು ಬಿಡೋದು ಅಂತ. ಮೀನ್ಸ್ ತಟ್ಟೆಯಲ್ಲಿ ಊಟ ಮಾಡಲ್ಲ, ಇಲ್ಲಿ ನೆಲದಲ್ಲೇ ಊಟ ಮಾಡೋದು. ಸೊ ನೆಲಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಸಾರಿಸ್ಬಿಟ್ಟು ಅದ್ರ ಮೇಲೆ ಅನ್ನ ಹಾಕಿ ತಾಳಿಸ್ಬಿಟ್ಟು ಅದ್ರ ಮೇಲೆ ನಾವು ಊಟ ಮಾಡೋ ಅನ್ನ ಹಾಕೊಂಡು ತಿನ್ನೋದು. ಸೊ ನಾನು ಈ ಥರ ಹರಕೆ ಮಾಡ್ಕೊಂಡಿದ್ದೆ ಒಪ್ಪತ್ತು ಊಟ ಬಿಡ್ತೀನಿ ಅಂತ, ಹಾಗಾಗಿ ಸೊ ಹೀಗೆ ಊಟ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಮೂಗು ಮೇಲೆ ಅಲ್ಲಿ ಹುತ್ತದ ಹತ್ರ ಇರೋ ಅರಿಶಿನ ಕುಂಕುಮ ಹಚ್ಕೊಂಡಿದ್ದೀವಿ. ಸೊ ಈ ಥರ ಹಚ್ಕೊಳ್ಳೋದ್ರಿಂದ ಬೇಗ ಕ್ಲಿಯರ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ನಾನು ಅದನ್ನು ನಂಬ್ತೀನಿ, ಹಾಗಾಗಿ ಹಚ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಸೊ ನನ್ನ ಮಗನ ಟಾಯ್ಸ್ ಕೇಳ್ದ ಅಂತ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸೊ ನೆಕ್ಸ್ಟ್ ಬಂದಿದ್ವಿ. ಸೊ ಇದು ಆ್ಯಕ್ಚುಲಿ ಪೂಜೆ ಮಾಡಬೇಕಾದ್ರೆ ತೊಗೊಂಡೋಗಿದ್ದಿದ್ದು. ಅಲ್ಲಿ 2-3 ಟೆಂಪಲ್ ಇದೆ, ನೀವು 2-3 ದೇವಸ್ಥಾನಕ್ಕೆ ಆಗೋ ಥರ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು. ಸೊ ಅಲ್ಲೇ ಕೂಡ ಪೂಜೆ ಸಾಮಾನು ಎಲ್ಲ ಸಿಗುತ್ತೆ ಕೂಡ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.